ಮನೆ ಮುಂದೆ ಹಸಿರು ಚಪ್ಪರ, ಮನೆಯೊಳಗೆ ಸಂತೋಷದ ಸಾಗರ. ಮನೆ ತುಂಬ ಮಕ್ಕಳ ಕಲರವ, ಆದರೆ ಒಂದು ರೂಮಿನೊಳಗೆ ಕುಳಿತು ಮನದೊಳಗೆ ಅಳುತ್ತಿರುವ ಮದುಮಗಳು. ಎಲ್ಲಿಂದ ಎಲ್ಲಿಗೆ ನನ್ನ ಜೀವನ, ಸ್ವತಂತ್ರವಾಗಿ ಹಾರಾಟ ಮಾಡ್ತಿದ್ದ ಹಕ್ಕಿನ ಪಂಜರದೊಳಗೆ ಕೂಡಿ ಹಾಕೋಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಇಷ್ಟೇ ಅನಿಸುತ್ತೆ ನನ್ನ ಬದುಕು. ಅಷ್ಟರಲ್ಲಿ ಹೊರಗಿನಿಂದ ಅವರ ಅಮ್ಮ ದ್ವಿತಿ ಕಂದ ರೆಡಿಯಾದ ಎಂದು ಕೂಗುತ್ತಾ ಒಳಗೆ ಬಂದರು. ನನ್ನ ಕಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ, ನಂದೇ ದೃಷ್ಟಿಯಾಗುತ್ತೆ ನಿನಗೆ ಎಂದು ಅವಳ ಕಣ್ಣಿನ ಕಾಡಿಗೆ ತೆಗೆದು ಗಲ್ಲಕ್ಕೆ ಇಟ್ಟರು. ಬಾ, ಬಳೆ ಶಾಸ್ತ್ರಕ್ಕೆ ಲೇಟ್ ಆಗುತ್ತೆ ಎಂದು ಅವಳನ್ನು ಕರೆದುಕೊಂಡು ಹೋದರು ಮದುಮಗಳ ಅಮ್ಮ. ಬಳೆಗೆ ನಮಸ್ಕರಿಸಿ ಬಳೆ ಶಾಸ್ತ್ರ ಮುಗಿಸಿ ರೂಮಿಗೆ ಹೋಗಿ ಅರಿಶಿಣ ಶಾಸ್ತ್ರಕ್ಕೆ ರೆಡಿಯಾಗಿ ಕುಳಿತಳು ದ್ವಿತಿ. ಬಂದ 5 ಜನ ಹೆಂಗಸರು ಶಾಸ್ತ್ರ ಮುಗಿಸಿ ಕೊನೆಯದಾಗಿ ಹುಡುಗನಿಗೆ ಹುಡುಗಿಗೆ ಅರಿಶಿಣ ಹಚ್ಚಲು ಹೇಳಿದರು. ಅವನು ಅದರಂತೆ ಅವಳಿಗೆ ಅರಿಶಿಣ ಹಚ್ಚಿದನು. ದ್ವಿತಿ, ನೀನು ಹಚ್ಚು ಅಂದಾಗ ಅವಳು ಅವನ ಮುಖ ಕೂಡ ನೋಡದೆ ಅವನಿಗೆ ಅರಿಶಿಣ ಹಚ್ಚಲು ಹೋದಾಗ ಅವನ ಕೆನ್ನೆಗೆ ಹಚ್ಚುವ ಬದಲು ಬಾಯಿಗೆ ಹಚ್ಚಲು ಹೋದಾಗ ಅವನೇ ಅವಳ ಕೈ ಹಿಡಿದು ಅರಿಶಿಣ ಹಚ್ಚಿಸಿಕೊಂಡ. ಶಾಸ್ತ್ರ ಮುಗಿಸಿ ಅವಳು ಸ್ನಾನಕ್ಕೆ ಹೋದಳು. ಬೆಳಗಿನಿಂದಲೇ ಮದುವೆ ಶಾಸ್ತ್ರಗಳು ಶುರುವಾಗಿ ಪುರೋಹಿತರು ಹೇಳಿದ ಶಾಸ್ತ್ರ ಮುಗಿಸಿ ಅವಳಿಗೆ ತಾಳಿ ಕಟ್ಟಿ ದ್ವಿತಿಯನ್ನು ಶಾಶ್ವತವಾಗಿ ತನ್ನ ಜೀವನಕ್ಕೆ ಬರಮಾಡಿಕೊಂಡಿದ್ದ ಅವನು. ಆದರೆ ಅವಳ ತಾಳಿ ಒಡೆಯನನ್ನು ಕೂಡ ನೋಡುವ ಮನಸ್ಸು ಮಾಡಲಿಲ್ಲ ಅವಳು. ಮಾಂಗಲ್ಯಕ್ಕೆ ಅವಳ ನೆತ್ತಿಗೆ ಸಿಂಧೂರ ಇಟ್ಟು ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರ ತೋರಿಸಿ ಉಳಿದ ಎಲ್ಲ ಸಣ್ಣ ಪುಟ್ಟ ಶಾಸ್ತ್ರ ಮುಗಿಸಿ ಮನೆ ಕಡೆ ಹೊರಟರು. ಅವಳ ಮನೆಯವರು ಕೂಡ 2 ದಿನದ ಮಟ್ಟಿಗೆ ಅವಳ ಜೊತೆ ಹೋಗುವುದರಿಂದ ಅಳುವ ಶಾಸ್ತ್ರವನ್ನು ಎಲ್ಲರೂ ಮುಂದೆ ಹಾಕಿದರು. ಆದರೂ ಎಲ್ಲರ ಕಣ್ಣಂಚು ಒದ್ದೆಯಾಗಿದ್ದು ಸತ್ಯ. ಆದರೆ ಮದುಮಗಳು ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಳು. ಮನೆಯವರನ್ನು ಬಿಟ್ಟು ಹೋಗುವುದಕ್ಕ ಖಂಡಿತ ಇಲ್ಲ. ಮೊದಲಿನಿಂದಲೂ ಅವಳು ಓದುವ ಸಲುವಾಗಿ ಅವರ ಮನೆಯಿಂದ ದೂರವೇ ಉಳಿದಿದ್ದಳು. ಅವಳ ಪಾಲಿಗಿದು ಬಲವಂತದ ಮದುವೆ, ಅದಕ್ಕೆ ಈ ಕಣ್ಣೀರು. ಆದರೆ ಅವಳಿಗೆ ತಿಳಿಯದ ವಿಷಯವೇ ಬೇರೆ ಇದೆ. ಮದುವೆ ಮುಗಿಸಿ ಇವರನ್ನು ಹೊತ್ತ ರಥ ಹೊರಟಿತು ಬೆಂಗಳೂರಿನ ಕಡೆಗೆ. ಇವರನ್ನು ಹೊತ್ತ ಕಾರು ಬಂದು ನಿಂತಿತ್ತು ನಗರದ ಹೊರವಲಯದಲ್ಲಿರುವ ಜಾಗದಲ್ಲಿ. ಅಲ್ಲಿ ಇರುವುದು ಎಲ್ಲವೂ ದೊಡ್ಡ ದೊಡ್ಡ ಮನೆಗಳು. ಆ ಒಂದು ಮನೆಯಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಮದುಮಗ ಕೂಡ ಬಾಡಿಗೆಗೆ ಇರುವನು. ಕಾರಿನಿಂದ ಇಳಿದ ಎಲ್ಲರೂ ಮನೆ ಕಡೆ ಹೊರಟರು, ಮುಂದಿನ ಶಾಸ್ತ್ರಕ್ಕೆ ರೆಡಿ ಮಾಡುವುದಕ್ಕೆ. ಮದುಮಗಳು ಜಗದ ಪರಿವೇ ಇಲ್ಲದೆ ಸುಖ ನಿದ್ರೆಗೆ ಹೋಗಿದ್ದಳು. ಮದುಮಗ ಅವನ ತಂಗಿಗೆ, ನಿಮ್ಮ ಅತ್ತಿಗೆಯನ್ನು ಎಬ್ಬಿಸಿ ಕರೆದುಕೊಂಡು ಬಾ ಎಂದು ಮುಂದೆ ಹೋದ. ಅವನನ್ನು ಮನೆ ಬಾಗಿಲಿನಲ್ಲಿ ನಿಲ್ಲಿಸಿದರು ಅವರ ಅಮ್ಮ. ಅತ್ತಿಗೆ, ಎದ್ದೇಳಿ, ಮನೆ ಬಂತು ಅಂದು ಅವಳ ಭುಜ ಅಲುಗಾಡಿಸಿದಳು. ಅವಳು ನಿಧಾನವಾಗಿ ಕಣ್ಣು ಬಿಟ್ಟು, ನಾನು ಎಲ್ಲಿ ಇದ್ದೀನಿ ಎಂದು 1 ನಿಮಿಷ ಯೋಚಿಸಿದ ಮೇಲೆ, ಮದುವೆಯಾಗಿ ಗಂಡನ ಮನೆಗೆ ಬಂದಿರುವೆ ಎಂದು ನೆನಪಾಗಿ ಕಾರಿನಿಂದ ಕೆಳಗಿಳಿದು ಹೋದಳು. ಮದುಮಕ್ಕಳನ್ನು ಜೋಡಿಯಾಗಿ ನಿಲ್ಲಿಸಿ ಆರತಿ ಬೆಳಗಿ ಬಲಗಾಲಿನಿಂದ ಸೇರು ಹೊದ್ದು ಒಳಗೆ ಬಾರಮ್ಮ ಎಂದರು. ಅಂತೆಯೇ ಅವಳು ಸೇರು ಹೊದ್ದು ಮನೆಯೊಳಗೆ ಹೋದಳು. ದೇವರ ದೀಪ ಬೆಳಗಿಸಿ ಅಮ್ಮನ ಹಣತೆಯಂತೆ ಅವರ ಸಹಾಯ ಪಡೆದು ಎಲ್ಲರಿಗೂ ಅವಳೇ ಸಿಹಿ ಮಾಡಿಕೊಟ್ಟು ರಾತ್ರಿ ಊಟ ಮುಗಿಸಿ ಅವಳಿಗೆಂದೇ ಮೀಸಲಿದ್ದ ಕೋಣೆಗೆ ಹೋಗಿ ಮಲಗಿದಳು. ಅವರ ಅಪ್ಪ, ಅಮ್ಮ ಮತ್ತು ಅಣ್ಣನಿಗೆ ಈಗ ಚಿಂತೆ ಶುರುವಾಯಿತು. ಅವಳಿಗೆ ಮದುವೆ ಮಾಡಿ ತಪ್ಪು ಮಾಡಿದೆವಾ, ಬೆಳಿಗ್ಗೆಯಿಂದ ಒಂದು ಮಾತೂ ಆಡಿಲ್ಲ ಅವಳು ಎಂದು. ಅವರ ಅಪ್ಪ ಅವಳ ಒಳ್ಳೆಯದಕ್ಕೆ ಮಾಡಿರುವುದು. ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಇನ್ನು ನನ್ನ ಮಗ ನೋಡಿರುವವರ ನನ್ನ ಮಗನ ಮೇಲೂ ನಂಬಿಕೆ ಇದೆ, ಚಿಂತೆ ಬೇಡ. ಅಳಿಯಂದಿರು ಒಳ್ಳೆಯವರು, ನಮ್ಮ ದ್ವಿತಿಯನ್ನ ಚೆನ್ನಾಗಿ ನೋಡ್ಕೋತಾರೆ, ನಂಬಿಕೆ ಇದೆ, ಎಲ್ಲವೂ ಒಳ್ಳೆಯದೇ ಆಗುತ್ತೆ, ಮಲಗೋಗಿ ಎಂದು ಎದ್ದು ಹೋದರು. ರಾತ್ರಿಯ ಶಶಿ ಮುಳುಗಿ ತೇಜ ಉದಯಿಸಿದ. ಸೂರ್ಯನ ಹೊಂಗಿರಣ ಅವಳ ಮುಖಕ್ಕೆ ಬಿದ್ದಾಗ ಎದ್ದು ಸಮಯ ನೋಡಿ, ಅಯ್ಯೋ, ತುಂಬ ಸಮಯ ಆಗಿದೆ, ಎಲ್ಲರೂ ಏನಂದುಕೊಂಡರೋ ಎಂದು ಬೇಗ ಸ್ನಾನ ಮುಗಿಸಿ ಸಿಂಗರಿಸಿಕೊಂಡು ಹೊರಟಳು. ಅವರ ಅತ್ತೆ ಅವಳ ಮುಂದೆ ಬಂದು, ಚೆನ್ನಾಗಿ ನಿದ್ದೆ ಬಂತಾ ಎಂದಾಗ, ಬಂತು, ಸರಿ ಕಾಫಿ ಕುಡಿ ಎಂದು ಕಾಫಿ ಕೊಟ್ಟರು. ಕಾಫಿ ಕುಡಿದು ಅತ್ತೆ ಜೊತೆ ಸೇರಿ ತಿಂಡಿಗೆ ಸಹಾಯ ಮಾಡಿ ಕೊನೆಗೆ ಎಲ್ಲರಿಗೂ ಬಡಿಸಿ ಅವಳು ತಿಂದಳು. ಮರುದಿನ ಅವರಿಬ್ಬರನ್ನು ದೇವಸ್ಥಾನಕ್ಕೆ ಹೋಗಿ ಎಂದಾಗ ವೃಂದ ಅವರ ಜೊತೆ ಹೊರಟು ನಿಂತಳು.
3 ಜನ ಪೂಜೆ ಮುಗಿಸಿ ಮನೆಗೆ ಬಂದಾಗ ಮಧ್ಯಾಹ್ನವಾಗಿತ್ತು. ಬಂದು ಊಟ ಮುಗಿಸಿ ಅವರವರ ಕೋಣೆಗೆ ಹೋಗಿ ಸಂಜೆ ತನಕ ವಿಶ್ರಾಂತಿ ತೆಗೆದುಕೊಂಡರು. ಸಂಜೆ ಎದ್ದು ಎಲ್ಲರಿಗೂ ಕಾಫಿ ಟೀ ದ್ವಿತೀಯೇ ಮಾಡಿಕೊಟ್ಟಳು. ಅದನ್ನು ನೋಡಿದ ಅವರ ಹೆತ್ತವರಿಗೆ ನಮ್ಮ ಮಗಳು ಅನುಸರಿಸಿಕೊಂಡು ಹೋಗುತ್ತಾಳೆಂದು ಸಂತೋಷವಾಯಿತು. ಮರುದಿನ ಇಬ್ಬರ ಮನೆಯವರು ಅವರ ಊರಿಗೆ ಹೊರಟು ನಿಂತಾಗ ಬೇಡವೆಂದರೂ ಕಣ್ಣೀರು ಸಹಜವಾಗಿ ಅವಳಿಗೆ ಬಂದಿತು. ದ್ವಿತೀಯ ಅತ್ತೆ ಅವಳ ಹತ್ತಿರ ಬಂದು, ನೋಡು ದ್ವಿತಿ, ನನ್ನ ಮಗ ಆರ್ಯನ್ನ ಚೆನ್ನಾಗಿ ನೋಡ್ಕೊ. ಅವನು ಸ್ವಲ್ಪ ಕೋಪಿಷ್ಟ, ಬೇಜಾರು ಮಾಡ್ಕೋಬೇಡ, ಏನಾದರೂ ಬೈದ್ರೆ ಎಂದಾಗ ಹ್ಞೂ ಎಂದು ತಲೆ ಆಡಿಸಿ ಮನಸ್ಸಿನಲ್ಲೇ ಅವರ ಹೆಸರು ಆರ್ಯನ ಚೆನ್ನಾಗಿದೆ ಅಂದುಕೊಂಡಾಗ ಅವಳ ತುಟಿ ತಂತಾನೆ ಅರಳಿತು. ಮಗನ ಹತ್ತಿರ ಬಂದು, ನೋಡು ಆರ್ಯ, ನನ್ನ ಸೊಸೆ ಅದ್ವಿತಿನ ಚೆನ್ನಾಗಿ ನೋಡ್ಕೊ ಎಂದಾಗ ಹ್ಞೂ ಎನ್ನುವಂತೆ ತಲೆ ಆಡಿಸಿದ. ದ್ವಿತೀಯ ಅಪ್ಪ, ಅಮ್ಮ, ಅಣ್ಣ ಅವಳಿಗೆ ಸಮಾಧಾನ ಮಾಡಿ ಹೊರಟು ನಿಂತರು. ಎಲ್ಲರನ್ನೂ ಕಳುಹಿಸಿ ಒಳಗೆ ಬಂದ ಅವಳಿಗೆ ಭಯ ಶುರುವಾಯಿತು. ಮುಂದೆ ಹೇಗೆ ಜೀವನ, ಅವರ ಮುಖ ಕೂಡ ನೋಡಿಲ್ಲ ಎಂದು. ಆದರೆ ಅವನ ಪಾಡಿಗೆ ಅವನು ಹೊರಟು ಹೋದ. ಒಂದು ಮಾತನಾಡದೆ. ಎಲ್ಲಿಗೆ ಹೋದರು ಇವರು? ಕೆಲಸಕ್ಕೋದ್ರು ಅನಿಸುತ್ತೆ. ಇವಳೆ ಸ್ವಾಗತ ನುಡಿದುಕೊಂಡು ಮಲಗೋಣ ಎಂದು ಕೋಣೆಗೆ ಹೋದಳು. ಮುಂದಿನ ಭಾಗಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ.